ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ಪ್ರೋಮೋ ನೋಡಿದ್ರಿ ಅನಿಸುತ್ತೆ. ಅದರಲ್ಲಿ ಇವತ್ತಿನ ವೀಕೆಂಡಲ್ಲಿ ಸುದೀಪ್ ಸರ್ ಅವರು ಬರ್ತಿಲ್ಲ, ಶ್ರುತಿ ಮೇಡಮ್ ಅವರು ಬರ್ತಿದ್ದಾರೆ. ಸೊ ತುಂಬ ಚೆನ್ನಾಗಿ ಇಂಟ್ರೆಸ್ಟಿಂಗ್ ಆಗಿದೆ. ನ್ಯಾಯ ಪಂಚಾಯಿತಿಯಲ್ಲಿ ಶ್ರುತಿ ಮೇಡಮ್ ಬರ್ತಾ ಇದ್ದಾರೆ ಅಂತ ಟೈಟಲ್ ಕೊಟ್ಟಿದ್ದಾರೆ. ಸೊ ಅದರಲ್ಲಿ ಶ್ರುತಿ ಮೇಡಮ್ಮು ಜಡ್ಜ್ ಆಗಿರ್ತಾರೆ, ಇವರೆಲ್ಲ ಆಡಿಯನ್ಸ್ ಆಗಿರ್ತಾರೆ. ಸೊ ಅದರಲ್ಲಿ ಶ್ರುತಿ ಮೇಡಮ್ ಒಂದು ಕ್ವಶನ್ ಕೇಳ್ತಾರೆ. ಸುದೀಪ್ ಸರ್ ಎದುರುಗಡೆ ವಿನಯ್ ಅವರು ವೀಕೆಂಡಲ್ಲೇ ಒಂಥರ ಇರ್ತಾರೆ, ವಾರದಲ್ಲೇ ಒಂಥರ ಇರ್ತಾರೆ, ವಾರದ ಮಧ್ಯೆ ಒಂಥರ ಇರ್ತಾರೆ ಅಂತ ಕೇಳ್ತಾರೆ. ಅದಕ್ಕೆ ಫಸ್ಟ್ ನಮ್ರತಾ ಅವರು ಹೇಳ್ತಾರೆ, ಹೌದು ಮ್ಯಾಮ್, ಈ ಥರ ನಾನು ಗಮನಿಸಿದ್ದೀನಿ. ಅವರು ವೀಕಲ್ಲೇ ಒಂಥರ ಇರ್ತಾರೆ, ವೀಕೆಂಡಲ್ಲೇ ಒಂಥರ ಇರ್ತಾರೆ ಅಂತ ಹೇಳ್ತಾರೆ. ಅದಕ್ಕೆ ವಿನಯ್ ಅವರಿಗೆ ತುಂಬ ಸಿಟ್ಟು ಬರುತ್ತೆ. ಅಂದರೆ ಫ್ರೆಂಡೇ ಈ ಥರ ಹೇಳ್ತಾರಲ್ಲ ಅಂತ. ಆ್ಯಕ್ಚುಲಿ ನಮ್ರತಾ ಅವ್ರು ಹೇಳಿದ್ದು ಸರಿಯಾಗಿದೆ. ಯಾಕಂದರೆ ಎಷ್ಟೋ ತಪ್ಪುಗಳು ಮಾಡಿರ್ತಾರೆ, ಕಿರ್ಚಾಡಿರ್ತಾರೆ, ಅಗ್ರೆಸಿವ್ ಆಗಿ ಆಡಿರ್ತಾರೆ ವೀಕಲ್ಲಿ. ಆದರೆ ಸುದೀಪ್ ಸರ್ ಹತ್ರ ನಾನು ಹಂಗೆ ಆಡಿದ್ನ ಸರ್, ನಾನು ಹಂಗೆ ಮಾತಾಡಿದ್ನ ಸರ್ ಅಂತ ಈ ಥರ ಸಿಂಪತಿ ಕ್ರಿಯೇಟ್ ಮಾಡಿಕೊಂಡು ಸೈಲೆಂಟ್ ಆಗಿರ್ತಾರೆ. ಅಂತ ಸುದೀಪ್ ಸರ್ ಅಷ್ಟೇ ಜಾಸ್ತಿ ಏನೋ ಕೇಳೋಕ್ಕೆ ಹೋಗಲ್ಲ, ಯಾಕೆ ಅಂತ ಗೊತ್ತಾಗ್ತಿಲ್ಲ. ಅವ್ರ ತಪ್ಪುಗಳನ್ನ ಅಂದರೆ ಕಾರ್ತಿಕ್ ಅವರಿಗೆ ಗುಲಾಮ ಅಂತ ಕರೆದಿರ್ಬೋದು, ತಗಡು ಅಂತ ಕರೆದಿರ್ಬೋದು, ಆ ವರ್ಡ್ಸ್ ಎಲ್ಲ ಅಷ್ಟು ಚೆನ್ನಾಗಿರಲ್ಲ. ಬಟ್ ಅಷ್ಟು ಅಗ್ರೆಸಿವ್ ಆಗಿ ಆಡ್ತಾರೆ. ಅವನ್ನೆಲ್ಲ ಸುದೀಪ್ ಸರ್ ಇಲ್ಲಿವರೆಗೂ ಕೇಳ್ಕೊಂಡು ಬಂದಿಲ್ಲ. ಸೊ ಅದಕ್ಕಾಗಿ ಅವರಿಗೂ ನಾನು ಆಡಲ್ಲ, ಆ ಥರ ಮಾಡಿಲ್ಲ ಅಂತೇನೋ ಅನಿಸುತ್ತೇನೋ, ಅದಕ್ಕಾಗಿ ಈ ಥರ ಇರ್ಬೋದು. ಆ್ಯಕ್ಚುಲಿ ನಮ್ರತಾ ಈ ಬಗ್ಗೆ ಮಾತಾಡಿದ್ದು ತುಂಬ ಖುಷಿ ಆಯಿತು, ಕರೆಕ್ಟಾಗಿ ಹೇಳಿದ್ದಾರೆ. ಆಮೇಲೆ ಸಂಗೀತ ಅವರು ಹೇಳ್ತಾರೆ, ವೀಕಲ್ಲಿ ನನ್ನ ಹತ್ರ ರೂಢಿಯಾಗಿ ಬಿಹೇವ್ ಮಾಡಿರ್ತಾರೆ, ನನಗೆ ಅಗ್ರೆಸಿವಲ್ಲಿ ಮಾತಾಡಿರ್ತಾರೆ. ಮತ್ತು ವೀಕೆಂಡಲ್ಲಿ ಸುದೀಪ್ ಸರ್ ಹತ್ರ ಅದನ್ನು ಒಪ್ಕೊಳ್ಳಲ್ಲ, ತುಂಬ ಸೈಲೆಂಟಾಗಿ ಸಿಂಪತಿ ಥರ ಇರ್ತಾರೆ ಅಂತ ಹೇಳ್ತಾರೆ. ಅದು ನಿಜ, ಆ್ಯಕ್ಚುಲಿ ಸರಿಯಾಗಿದೆ. ಬಟ್ ಇದಕ್ಕೆ ಶ್ರುತಿ ಮೇಡಮ್ ಅವರು ಹೌದಾ ವಿನಯ್ ಅಂತ ಕೇಳಿದಾಗ ಇವ್ರ ಹತ್ರ ನಾಟಕ ಮಾಡಿ ನನಗೇನೂ ಆಗಬೇಕಾಗಿಲ್ಲ ಅಂತ ರ್ಯಾಶಾಗಿ ಹೇಳ್ತಾರೆ. ಮತ್ತು ಅವರು ಜಡ್ಜಾಗಿ ಕೂತಿರ್ತಾರಲ್ಲ ಶ್ರುತಿ ಮೇಡಮ್ಗೂ ಕೂಡ ಸ್ವಲ್ಪ ಜೋರು ವಾಯ್ಸಲ್ಲಿ ಹೇಳ್ತಾರೆ. ಅದಕ್ಕೆ ನ್ಯಾಯಾಧೀಶರಿಗೆ ಈ ಥರ ಜೋರು ವಾಯ್ಸಲ್ಲಿ ಮಾತಾಡ್ತೀರಾ ಅಂತ ಶ್ರುತಿ ಮೇಡಮ್ ಅವರು ಕೇಳ್ತಾರೆ. ಆದ್ರೂ ಇನ್ನೂ ಕಿರ್ಚಾಡ್ತಿರ್ತಾರೆ. ನೋಡಬೇಕು ಈ ಎಪಿಸೋಡ್ ಹೇಗಿರುತ್ತೆ. ತುಂಬ ಇಂಟ್ರೆಸ್ಟಿಂಗ್ ಆಗಿದೆ, ತುಂಬ ಚೆನ್ನಾಗಿದೆ ಶ್ರುತಿ ಮೇಡಮ್ ಅವರು ಬಂದಿರೋದು. ಈ ವೀಕ್ ಯಾರು ಎಲಿಮಿನೇಟ್ ಆಗ್ಬೋದು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಮತ್ತು ಎಪಿಸೋಡ್ ರಿವ್ಯೂ ಬರುತ್ತೆ, ನೋಡಿ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.